ಇವತ್ತು ಸುಪ್ರೀಂ ಕೋರ್ಟ್ನ ಲಾಯರ್ಸು ಸಂವಿಧಾನದ ಪೀಠಿಕೆಯನ್ನು ಹಿಡಿದು ಸುಪ್ರೀಂ ಕೋರ್ಟ್ನ ಮುಂದೆ ಪೀಠಿಕೆಯನ್ನು ಓದಿ ವಿದ್ಯಾರ್ಥಿಗಳ ಜೊತೆ ನಾವಿದ್ದೀವಿ ಅಂತ ಹೇಳಿದರು. ಮತ್ತು ಅಣ್ಣಾ ಹಜಾರೆ ಅವರು ಕೂಡ ಇವತ್ತು ಆಯಿತು, ನೀವು ವಿದ್ಯಾರ್ಥಿಗಳ ಹೋರಾಟ ಏನಿದೆ ಅದನ್ನು ನೀವು ಹತ್ತಿಕ್ಕಕ್ಕೆ ದಮನಕಾರಿ ನೀತಿಗಳನ್ನು ಅನುಸರಿಸಬೇಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಧಾನದ ಮೂಲಕ ಮಾತುಕತೆಯಿಂದ ಮಾಡಿ 70 ದಿನದಿಂದ ಪ್ರತಿಭಟನೆ ಕೂತವ್ರನ್ನ ಮಾತಾಡಿಸಿದೆ, ಸಂಸತ್ ಚಲೋ ಅಂದ ತಕ್ಷಣ ಸೈನ್ಯನ ನುಗ್ಗಿಸಿ ಹೊಡಿಸಿದ್ರಲ್ಲ ನೀವು, ಇದು ಸರಿ ಇಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಳಿ ಅಂತ ಅಣ್ಣಾ ಹಜಾರೆ ಹೇಳಿದ್ದಾರೆ. ಸೊ ಈಗ ಒಂದು ಕಡೆ ಹೋರಾಟ, ಮತ್ತೊಂದು ಕಡೆ ರಾಜಕೀಯ ಸರ್. ವಿದ್ಯಾರ್ಥಿಗಳ ಹೋರಾಟ ಒಂದು ಕಡೆ, ಇನ್ನೊಂದು ಕಡೆ ರಾಜಕೀಯ. ಸೊ ಈ ರಾಜಕೀಯ ಮಧ್ಯಪ್ರವೇಶದಿಂದ ವಿದ್ಯಾರ್ಥಿಗಳ ಒಂದು ನಿಜವಾದ ಹೋರಾಟ ಕೂಡ ದಿಕ್ಕು ದೆಸೆ ತಪ್ತಾ ಇದೆ ಅಂತ ಅನಿಸ್ತಾ. ಮೇಡಮ್, ಒಂದು ಹಿರಿಯರು ವಾಜಪೇಯಿ ಅವರು ಒಂದು ಮಾತನ್ನು ಹೇಳಿದರು ಮೇಡಮ್, ರಾಜಧರ್ಮ ಅನ್ನೋದನ್ನು ಅಧಿಕಾರಸ್ಥರು ಬಳಸಬೇಕಾಗತ್ತೆ ಅನ್ನೋದನ್ನ ಅವರು ಅಲ್ಲಿದ್ದರು, ಇವರು ಗುಜರಾತಲ್ಲಿದ್ದರು. ರಾಜಧರ್ಮ ಒಂದಿರುತ್ತೆ ರಾಜಕಾರಣದಲ್ಲಿ, ಅಧಿಕಾರಸ್ಥರು ರಾಜಧರ್ಮದ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದರು. ನಡ್ಕೋತಾ ಇದ್ದಾರೆ ಮೇಡಮ್ ದೇಶದಲ್ಲಿ ಇವತ್ತು? ಇದೆಯಾ ಅದು ದೇಶದಲ್ಲಿ? ಅವರೇ ಹೇಳಿದ್ದು, ಅವ್ರ ನಾಯಕರೇ ಹೇಳಿದ್ದು, ನಾವು ಹೇಳಿದ್ದಲ್ಲ. ಏನು ನಿಮ್ಮ ಪ್ರಕಾರ ರಾಜಧರ್ಮ ಅಂದರೆ? ಮೇಡಮ್, ಈಗ ರಾಜಕಾರಣ ಆಗ್ಬಿಟ್ಟಿದೆ ವಿದ್ಯಾರ್ಥಿಗಳು ಹೋರಾಟ ಅಂತ ಹೇಳ್ತಿದ್ದೀರಿ. ಒಂದು ಆಡಳಿತ ಪಕ್ಷ ಅಲ್ಲ ಹೇಳ್ತಿರೋದಲ್ಲ, ಹಂಗಂತ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾರು IT ಸೆಲ್ಲಲ್ಲಿ ಕೂತಿದಾರಲ್ಲ, ಬಿಜೆಪಿ IT ಸೆಲ್ಲಲ್ಲಿ ಕೂತ್ಕೊಂಡು ಈ ತರ ಪ್ರಪಗಂಡಗಳನ್ನ ಇಲ್ದೇ ಇರೋವನ್ನೆಲ್ಲ ಸೃಷ್ಟಿ ಮಾಡಿ ಅದೆಂತದ ಪೇಸ್ ಕ್ರಿಯೇಟ್ ಮಾಡಿ ಬಿತ್ತರಿಸ್ತಾ ಇದ್ದಾರಲ್ಲ ಸುಳ್ಳುಗಳನ್ನ. ರಾಜಕಾರಣ ಆದ ನಾವು ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ದೇಶದಲ್ಲಿ ನಮ್ಮ ಮನೆ ಮಕ್ಕಳು ಊಟ ಇದೆಯೋ, ನಿದ್ದೆ ಮಾಡ್ತಿದಾರೋ, ಬಟ್ಟೆ ಇದೆಯೋ ಇಲ್ವೋ, ಟಾಯ್ಲೆಟ್ ಇದೆಯೋ ಇಲ್ವೋ, ಬೀದಿಲಿ ಕೂತಿದಾರಲ್ಲ ಜಂತರ್ ಮಂತರಲ್ಲಿ, ಅಧಿಕೃತ ವಿರೋಧ ಪಕ್ಷವಾಗಿ ಆ ಮಕ್ಕಳ ಪರವಾಗಿ ಮಾತನಾಡದೇ ಇದ್ರೆ ನಾವು ವಿರೋಧ ಪಕ್ಷವಾಗಿದ್ದು ಭಾರತ ದೇಶದಲ್ಲಿ ಸತ್ತಂಗಿರ್ಬೇಕಾ? ಹಾಗಿದ್ರೆ ಸತ್ತಂಗಿರ್ಬೇಕಾಗಿತ್ತ? ಹಾಗಿದ್ರೆ ಇವರು ಎಮರ್ಜೆನ್ಸಿ ಬಗ್ಗೆ ಬಹಳ ಹೇಳ್ತಾರೆ, ಹಂಗಿದ್ರೆ ಅವತ್ತು ಇವ್ರು ಸುಮ್ಮನೆ ಇದ್ರಾ ಇವರು? ಆಗಿದ್ರೆ ನೋಡಿ, ಇದು ನ್ಯಾಯವಾಗಿ ನಡ್ಕೋತಾ ಇರುವಂತ ಒಂದು ನಿಮ್ ಪ್ರಕಾರ ಏನು ಮಾಡಬೇಕಾಗಿತ್ತು ಸರ್? ನೋಡಿ, ಈಗ ಏನು ನಮ್ಮ ಮನೆ ಮಕ್ಕಳು ಮುಂದಿನ ಭವಿಷ್ಯ, ದೇಶದ ಭವಿಷ್ಯ, ವಿದ್ಯಾರ್ಥಿಗಳು, ಯುವಕರು, ಅವ್ರು ಕೇಳಿರೋ 3 ಅಂಶಗಳನ್ನ ನಿಮ್ಗೆ ಸಾಕಾರಗೊಳಿಸಕ್ ಆಗೋದಿಲ್ಲ ಅಂದ್ರೆ ನೀವ್ ಯಾಕೆ ರಾಜಕಾರಣದಲ್ಲಿ? ಅಲ್ಲ, ಇವಾಗ ರವೀಂದ್ರ ರೇಷ್ಮೆ ಸರ್ ಹೇಳಿದ್ರು, ಈಗ ರಾಜೀನಾಮೆ ಕೊಡ್ಬೇಕು ಅಂದ್ರೆ ಪ್ರತಿದಿನ ಕೃಷಿ ಸಚಿವರು ರಾಜೀನಾಮೆ ಕೊಡ್ಬೇಕು. ನೋಡಿ, ಆ ವಿಷಯವೇ ಬೇರೆ. ಒಂದು ನಿಮಿಷ, ಇವ್ರು ಹೇಳೋ ತರ ನಡ್ಕೊಳ್ಳೋದಾದ್ರೆ ಎಬ್ಸ್ಟೈನ್ ಫೈಲ್ ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ? ಅರ್ಥ ಮಾಡ್ಕೊಳ್ಳಿ ಕುಮಾರ್, ಅವ್ರದ್ದು UPA ಸರ್ಕಾರ. ರಾಜನಾಥ್ ಸಿಂಗ್ ಏನ್ ಹೇಳಿದ್ರು? 2015ರಲ್ಲಿ ಲಲಿತ ಮೋದಿ ಓಡೋದಾಗ ಏನಂದ್ರಿ? ವಸುಂಧರಾ ರಾಜೆ ಮತ್ತು ಸುಷ್ಮಾ ಸ್ವರಾಜ್ ರಾಜೀನಾಮೆ ಕೊಡ್ಬೇಕಂದ್ರೆ ರಾಜನಾಥ್ ಸಿಂಗ್ ಏನ್ ಹೇಳಿದ್ರು? ಇದು UPA ಸರ್ಕಾರ ಅಲ್ಲ, ಮಾತೆತ್ತಿದ್ರೆ ರಾಜೀನಾಮೆ ಕೊಡಕ್ಕೆ, ಇದು NDA ಸರ್ಕಾರ ಅಂತ. ಸೊ ಹೀಗಾಗಿ ಇಲ್ಲಿ ಇದು ಓನ್ಲಿ ಪ್ರಾಕ್ಟಿಕಲ್ ಮೊರಾಲಿಟಿ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ. ನೀವು ನೈತಿಕತೆ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ. ನೈತಿಕತೆ ಪ್ರಶ್ನೆ ಬಂದ್ರೆ ಎಲ್ಲಾರು ರಾಜೀನಾಮೆ ಕೊಡ್ಬೇಕಾಗುತ್ತೆ ಇನ್ನಕ್ಕೊಬ್ರು. ಹಂಗಾಗಿ ನೀವು ಜಸ್ಟ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಈಸ್ ಇಟ್ ಪಾಸಿಬಲ್? ರೈತರ ಆತ್ಮಹತ್ಯೆ ಮಾಡ್ಕೊಳ್ಳದೆ ಇರುವಂತಹ ಕೃಷಿ ನೀತಿಗಳನ್ನ ತರೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಹೀಗಾಗಿ ಕೃಷಿ ಸಚಿವರು ದಿನ ರಾಜೀನಾಮೆ ಕೊಡಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಕ್ರಮ ಇಲ್ಲದೆ ಇರುವಂತಹ ಪರೀಕ್ಷೆಗಳನ್ನು ನಾವು ಮಾಡೋದಕ್ಕೆ ಸಾಧ್ಯ ಇದೆಯಾ? ಆ ವ್ಯವಸ್ಥೆಯನ್ನು ತರಕ್ ಸಾಧ್ಯ ಇಲ್ಲ. ದಿನ ರಾಜೀನಾಮೆ ಕೊಡಕ್ಕಾಗತ್ತಾ? ಒಂದ್ ನಿಮಿಷ, ಇಲ್ಲಿ AAP ಅವರು ಮಾತನಾಡಿದ್ರು, ವೀರಪ್ಪ ಮೊಯ್ಲಿ ಅವರು CET ವ್ಯವಸ್ಥೆ ತಂದಾಗ ಒಂದು ಲೋಪ ಆಗಿದೆಯಾ ದೇಶದಲ್ಲಿ? ಎಷ್ಟು ವರ್ಷ ಇದ್ರಿ ಇಲ್ಲಿ ತಂದು? ನೀಟ್ ವ್ಯವಸ್ಥೆ ತಂದಿದ್ದು ಇದೇ ಬಿಜೆಪಿ ಅವರು. ಯಾಕಪ್ಪ ನೀವೇ ತಂದಿರೋ ನೀಟ್ ವ್ಯವಸ್ಥೆನ ಅಚ್ಚುಕಟ್ಟಾಗಿ ನಡ್ಸಕ್ ಆಗ್ತಾ ಇಲ್ಲ ಸರ್? ಈಗ ನಮ್ಮ ಪ್ರಶ್ನೆ ಸರ್, ನಾವ್ ಯಾರು ಹಿಂಸೆನ ಪ್ರಚೋದಿಸೋದ್ ಬೇಡ. ಒಂದ್ ನಿಮಿಷ ತಡ್ರಿ, ಹಿಂಸೆಯನ್ನ ನಾವ್ ಯಾರು ಪ್ರಚೋದಿಸೋದ್ ಬೇಡ. ಯಾರ್ಯಾರು ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ಕಲ್ಲೆಸ್ತಿದ್ದಾರೆ, ಯಾವ್ಯಾವ ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತಾರೆ ಎಲ್ಲಾರನ್ನೂ ಒಂದ್ ನಿಮಿಷ, ಯಾರ ನಿಮ್ ಪ್ರಕಾರ ದೇಶದ್ರೋಹಿಗಳು? ದೇಶದ್ರೋಹಿ ಹೇಳಿಕೆ ತಡ್ರಿ, ದೇಶದ್ರೋಹಿ ಹೇಳಿಕೆ ಕೊಟ್ಟವರು ದೇಶದ್ರೋಹಿಗಳು ಅಲ್ಲ.
ದೇಶದ್ರೋಹಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಗುಂಡಗಳು, ಆಮ್ ಆದ್ಮಿ ಗುಂಡಗಳು. ಒಂದ್ ನಿಮಿಷ ತಡ್ರಿ ಆಮ್ ಆದ್ಮಿ ಪಾರ್ಟಿ ಅವರು ಒಂದ್ ನಿಮಿಷ ತಡ್ರಿ. ಲಕ್ಷಾಂತರ ಜನ ಫಾಲೋವರ್ಸ್ ರಾತ್ರಿ ಕರ್ಕೊಂಡ್ಬಂದು ಇಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀರಿ. ಜಡ್ಜ್ ಮೇಲೆ ಇದ್ದು ಹೋರಾಟ ಮಾಡ್ಕೊಂಡು ವಿದ್ಯಾರ್ಥಿಗಳ ಮೇಲೆ ಹಾಕ್ತೀರಿ. ಇದು ಅಜೆಂಡಾ ಅಲ್ವಾ ಮೇಡಮ್? ಅವ್ರು ಮಾತಾಡೋ ಒಂದು ಶಬ್ದ ಮಾತಾಡಿಲ್ಲ. ನಿಮ್ ಪ್ರಕಾರ ದೇಶದ್ರೋಹಿ ಹೇಳಿಕೆ ಕೊಡ್ತಾ ಇರೋರು ದೇಶದ್ರೋಹಿಗಳಲ್ಲ, ದೇಶದ್ರೋಹಿ ಹೇಳಿಕೆ ಕೊಡ್ತಾ ಇರೋರು ಆಮ್ ಆದ್ಮಿ ಗುಂಡಾಗಳು, ಕಾಂಗ್ರೆಸ್ ಗುಂಡಾಗಳು, ನಿಮ್ಗೆ ಆಗದೆ ಇರೋ ಗುಂಡಾಗಳು ಯಾರ್ಯಾರು ಇದ್ರು, ಯಾರ್ಯಾರು ಪ್ರಚೋದನೆ ಕೊಟ್ರು ಅವ್ರನ್ನೆಲ್ಲ ಒದ್ದು ಒಳಗೆ ಹಾಕಿ, ಆಯ್ತಾ? ಒದ್ದು ಒಳಗೆ ಹಾಕಿ. ಹಂಗೆ ಪೊಲೀಸರು ಯಾರು ಅಮಾಯಕರ ಮೇಲೆ ಪೊಲೀಸ್ ದೌರ್ಜನ್ಯ ಮಾಡಿದಾರಲ್ಲ ಆ ಪೊಲೀಸರ ಮೇಲೆ ಕೂಡ ಕ್ರಮ ತಗೊಳ್ಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಜನ ಪಕ್ಷಿ ಸುಮಾರಿ ಒಂದ್ ನಿಮಿಷ ಗೂಂಡಾಗಳ ತರ ಕಿವಿಗೆ ಓಲೆ ಹಾಕೊಂಡು ಟೋಂಡು ಇದು ಹರ್ಕೊಂಡಿರುವ ಜೀನ್ಸ್ ಹಾಕೊಂಡು ಗಡ್ಡ ಬಿಟ್ಕೊಂಡು ಬೆತ್ತ ಹಿಡ್ಕೊಂಡು ಹೊಡೆದ್ರಲ್ಲ ವಿದ್ಯಾರ್ಥಿಗಳಿಗೆ. ಅವ್ರು ಯಾರು ಪೊಲೀಸರ? ಒಂದ್ ನಿಮಿಷ, ಅವ್ರು ಯಾರು ಪೊಲೀಸರ? ಯಾರವ್ರು? ವಿದ್ಯಾರ್ಥಿಗಳು ಕೇಳ್ತಾರೆ ಯಾರು ಸಮವಸ್ತ್ರದ? ಒಂದ್ ನಿಮಿಷ ತಡ್ರಿ, ಸಮವಸ್ತ್ರದ ಕೇಳಿಸ್ಕೊಳ್ರಿ. ಸಮವಸ್ತ್ರದಲ್ಲಿ ಇಲ್ಲ, ನೀವು ವರದಿಯಲ್ಲಿಲ್ಲ, ನಿಮ್ದೊಂದು ನೇಮ್ ಪ್ಲೇಟ್ ಇಲ್ಲ. ಪೊಲೀಸರು ಹಿಂಗಿರಲ್ಲ. ಪೊಲೀಸರು ಈ ತರ ಕಿವಿ ಒಲೆ ಹಾಕೊಂಡು ಹರಿದಿರೋ ಜೀನ್ಸ್ ಹಾಕೊಂಡು ಬೆತ್ತ ಇಟ್ಕೊಂಡು ಬರಲ್ಲ. ನೀವ್ ಯಾರು ಆದ್ರೆ ಯಾರು ಮಾತಾಡ್ಲಿಲ್ಲ. ಪೊಲೀಸರ ಮಧ್ಯೆ, ಸೈನ್ಯದ ಮಧ್ಯೆ ಅವರ ಸಂಸ್ಕೃತಿಗಳು ಇರುತ್ತೆ. ಪೊಲೀಸ್ನವರೇ ಅಲ್ಲ ಅಂತ ಹೇಳಂಗಿಲ್ಲ. ಹರಿದಿರೋ ಜೀನ್ಸು, ಹರಿದಿರೋ ಜೀನ್ಸು, ಹರಿದೋಗಿರೋ ಜೀನ್ಸು. ಪೊಲೀಸ್ ಇಲಾಖೆ ಅಂದ್ರೆ ಲಾಸ್ ಸ್ಟಾಪ್ ಮಾಡಬೇಡಿ ದಯವಿಟ್ಟು. ಡೆಲ್ಲಿ ಪೊಲೀಸ್ ನಾಳೆ ಬಂದು ಹೇಳಿ ಹೌದು ಪಲಾಯನ ಮಾಡಲ್ಲ, ಕ್ಲಾರಿಫಿಕೇಶನ್ ಕೊಡ್ತಾರೆ. ನಾವು ಖಂಡಿತ ಕೊಡ್ತಾರೆ. ವಿದ್ಯಾರ್ಥಿಗಳು ನಿಮ್ ಕನಸು ಸಂವಿಧಾನ ಇದೆ.